ನಮಸ್ತೆ, ಮನೋಲ್ಲಾಸ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಹೇಳ್ತಾ ಇರ್ತಕ್ಕಂಥ ಕತೆ ಏನಂದರೆ, ನಿಮ್ಮ ತನುವ ಸಂತೈಸಿಕೊಳ್ಳಿ ಅನ್ನೋದ್ರ ಬಗ್ಗೆ ಒಂದು ಒಳ್ಳೆ ಕತೆ ಹೇಳ್ತಾ ಇದ್ದೇನೆ. ರಾಜನ ಅರಮನೆಯ ಎಲ್ಲ ಕಡೆ ನೆಲ ಹಾಸು ಹಾಸಲಾಗಿತ್ತು. ರಾಜನಿಗೆ ಯಾವುದೋ ಕಾರಣದಿಂದ ಮೊದಲ ಬಾರಿ ಅರಮನೆ ಬಿಟ್ಟು ಹೊರಗೆ ಬರುವ ಪ್ರಸಂಗ ಬಂದಿತು. ಆಗ ಅರಣ್ಯ ಪ್ರದೇಶದಲ್ಲಿ ನಡೆಯುವಾಗ ರಾಜನ ಕಾಲಿಗೆ ಮುಳ್ಳು ಚುಚ್ಚಿತ್ತು. ಮುಂದೆ ಅವನು ಕಾಲು ಬಾತು ಅಪಾರ ವೇದನೆ ಮತ್ತು ಸಂಕಷ್ಟ ಅನುಭವಿಸಬೇಕಾಗಿತ್ತು. ಹಲವು ದಿನಗಳ ಔಷಧೋಪಚಾರದ ನಂತರ ರಾಜನ ಕಾಲಿನ ಸಮಸ್ಯೆ ವಾಸಿಯಾಯಿತು. ತಾನು ಅನುಭವಿಸಿದ ಕಷ್ಟದಿಂದ ರೋಸಿ ಹೋಗಿದ್ದ ರಾಜ ಸಿಟ್ಟಿನಿಂದ ತಕ್ಷಣವೇ ತನ್ನ ಇಡೀ ರಾಜ್ಯದ ನೆಲಕ್ಕೆ ನೆಲಹಾಸುಗಳನ್ನು ಹೊದಿಸಲು ಆಜ್ಞೆ ಹೊರಡಿಸಿದ. ಇಡೀ ರಾಜ್ಯಕ್ಕೆ ನೆಲಹಾಸು ಹೊದಿಸಲು ಪ್ರಾರಂಭಿಸಿದರೆ ಬೊಕ್ಕಸದ ಮೇಲಾಗುವ ಖರ್ಚು, ವ್ಯಯವಾಗುವ ಕಾಲ, ಬೇಕಾಗುವ ನೌಕರರನ್ನು ಲೆಕ್ಕ ಹಾಕಿದರೆ ಇದೆಲ್ಲ ಬಹಳ ಕ್ಲಿಷ್ಟಕರವಾದ ಯೋಜನೆ ಎಂದು ಅರಮನೆಯ ಅಧಿಕಾರಿಗಳು ಗಾಬರಿಯಾದರು. ಆದರೆ ರಾಜನ ಮುಂದೆ ಇದನ್ನೆಲ್ಲ ವಿವರಿಸುವ ಧೈರ್ಯ ಅವರಲ್ಲಿರಲಿಲ್ಲ. ಇದಕ್ಕಾಗಿ ಅವರು ಅತ್ಯಂತ ಮೇಧಾವಿಯೂ ತುಂಬ ಹಿರಿಯರೂ ಆದ ಪ್ರಧಾನಮಂತ್ರಿಗಳಲ್ಲಿ ಈ ಸಮಸ್ಯೆ ಬಗೆಹರಿಸುವ ಬಗ್ಗೆ ವಿನಂತಿಸಿದರು. ಒಮ್ಮೆ ಸಮಯ ನೋಡಿ ರಾಜನ ಬಳಿ ಬಂದು ಮಾತು ಆರಂಭಿಸಿದ ಪ್ರಧಾನಮಂತ್ರಿ, ಇಡೀ ರಾಜ್ಯದ ನೆಲಕ್ಕೆ ನೆಲಹಾಸು ಹಾಸುವ ನಿಮ್ಮ ಯೋಜನೆ ಉತ್ತಮವಾದದ್ದೇ ಆಗಿದೆ. ನೀವು ಸ್ವತಃ ಕಷ್ಟ ಅನುಭವಿಸಿ ಪ್ರಜೆಗಳಿಗೆ ಇಂತಹ ಕಷ್ಟ ಬರಬಾರದೆಂಬ ನಿಮ್ಮ ಕಳಕಳಿ ಶ್ಲಾಘನೀಯ. ಆದರೆ ವ್ಯಾವಹಾರಿಕ ದೃಷ್ಟಿಯಿಂದ ಈ ಬಗ್ಗೆ ನನ್ನ ಬಳಿ ಇನ್ನೂ ಉತ್ತಮವಾದ ಒಂದು ಸಲಹೆ ಇದೆ. ತಾವು ಅಪ್ಪಣೆ ಇತ್ತರೆ ಆರಿಕೆ ಮಾಡುತ್ತೇನೆ ಎಂದರು. ರಾಜ ಅನುಮತಿ ಇತ್ತ. ಯಾರಾದರೂ ಬರೀ ನೆಲದಲ್ಲಿ ನಡೆದರೆ ಅವರ ಕಾಲಿಗೆ ಚುಚ್ಚುವ ಗಾಯವಾಗುವ ಸಾಧ್ಯತೆ ಇದೆ. ಆದರೆ ಇದರ ನಿವಾರಣೆಗೋಸ್ಕರ ಇಡೀ ರಾಜ್ಯಕ್ಕೆ ನೆಲಹಾಸು ಹಾಕುವ ಬದಲು ತಮ್ಮ ತಮ್ಮ ಕಾಲಿಗೆ ಹೊಂದುವ ನೆಲಹಾಸು ಹಾಕಿದರೆ ರಾಜ್ಯದ ಬೊಕ್ಕಸಕ್ಕೆ ಖರ್ಚು ಕಡಿಮೆ, ಕಾಲ ಹಾಗೂ ಶ್ರಮದ ಉಳಿತಾಯ ಕೂಡ. ಈ ಬಗ್ಗೆ ನಾವು ಯೋಚಿಸಿದರೆ ಉತ್ತಮ ಎಂದು ಪ್ರಧಾನಮಂತ್ರಿ ಅಭಿಪ್ರಾಯ ಮುಂದಿಟ್ಟರು. ರಾಜನಿಗೂ ಇದು ಸರಿ ಕಂಡಿತು. ಈ ಮೂಲಕ ಕಾಲಿಗೆ ಹೊಂದುವ ನೆಲಹಾಸಿನ ಪಾದರಕ್ಷೆಯ ಜನನವಾಯಿತು. ಇದರ ಮುಖಾಂತರನೇ ಚಪ್ಪಲಿಗಳೆಲ್ಲ ಪ್ರಾರಂಭವಾಯಿತು. ನಾವು ಒಂದು ಸಮಸ್ಯೆಗೆ ಇಡೀ ವ್ಯವಸ್ಥೆಯ ಮಟ್ಟದಲ್ಲಿ ಪರಿಹಾರ ಹುಡುಕುವ ಬದಲು ನಮ್ಮ ನೆಲೆಯಲ್ಲಿ ಪರಿಹಾರ ಹುಡುಕಲು ಪ್ರಯತ್ನಿಸಿದರೆ ಅದು ವ್ಯಾವಹಾರಿಕವಾಗಿ ತುಂಬ ಪ್ರಯೋಜನಕಾರಿ. ನಾವು ಇನ್ನೊಬ್ಬರ ದೋಷಕ್ಕೆ ಮದ್ದು ಹುಡುಕುವ ಬದಲು ನಮ್ಮನ್ನು ನಾವೇ ಸುಧಾರಿಸಿಕೊಂಡರೆ ಸಮಸ್ಯೆ ನಿರಾಯಾಸವಾಗಿ ಪರಿಹಾರವಾಗಬಹುದು. ಅದಕ್ಕೆಂದು ಜಗಜ್ಯೋತಿ ಬಸವಣ್ಣನವರು ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಎಂದಿದ್ದಾರೆ. ಈ ಥರದ ಕಥೆಗಳು ನಿಮಗೇನಾದರೂ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇದೇ ಥರದ ಹೊಸ ಕಥೆಗಳನ್ನು ಹೇಳ್ತಾ ಹೋಗ್ತೇನೆ. ಈಗ ನೋಡಿದ್ರಲ್ಲ ನಾನು ಯಾವ ಥರ ಕತೆ ಹೇಳಿದೆ. ನಿಮ್ಮ ತನವನ್ನು ಸಂತೈಸ್ಕೊಳ್ಳಿ. ನಿಮ್ಮಲ್ಲಿ ಯಾವ ಥರ ಕಷ್ಟಗಳಿದೆಯೋ ಅದನ್ನಷ್ಟೇ ನಿವಾರಣೆ ಮಾಡಿ. ನಾವು ಜಗದಲ್ಲಿ ಇರ್ತಕ್ಕಂಥ ಎಲ್ಲ ಕಷ್ಟನೂ ನಿವಾರಣೆ ಮಾಡ್ತೀವಿ ಅಂದರೆ ಅದಕ್ಕಾಗೋ ಅಂಥ ಖರ್ಚಾಗಿರ್ಬೋದು ಅದು ತುಂಬಾ ಕಷ್ಟಕರವಾಗಿರುತ್ತೆ. ಅದಕ್ಕೋಸ್ಕರನೇ ಅದರಲ್ಲೇ ಬೇರೆ ಪರಿಹಾರವನ್ನು ಹುಡುಕೊಂಡು ಆ ಕಷ್ಟನೇ ನಿವಾರಿಸಿದರೆ ಚೆನ್ನಾಗಿರುತ್ತೆ. ಇದ್ರ ಮೂಲಕನೇ ಚಪ್ಪಲಿಗಳನ್ನು ತಯಾರಿಸೋದು, ಚಪ್ಪಲಿಗಳನ್ನು ಹಾಕ್ಕೊಂಡು ಓಡಾಡೋದು ಬೆಳಕಿಗೆ ಬಂತು. ಧನ್ಯವಾದಗಳು.